ಹೇಳಿ. ಆಲ್ರೆಡಿ ನೀವಂತೂ ಎಲ್ಲ ಕಡೆ ಟ್ರೆಂಡಿಂಗು. ಐ ಥಿಂಕ್ ಯು ವೆರಿ ಬ್ಯೂಟಿಫುಲ್ ಇನ್ಸೈಡ್ ಔಟ್. ಸೊ ಈ ಸಿನಿಮಾದಲ್ಲೂ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ, ಒಂದು ಭರವಸೆ. ಸೊ ಮಾನವಿ ಸಿನಿಮಾ October 1st ಇಂದ ಶೂಟಿಂಗ್ಗೆ ರೆಡಿ ಆಗಿದೆ. ತುಂಬ ಸಿನಿಮಾಗಳು ಕೈಯಲ್ಲಿದೆ ಆಲ್ರೆಡಿ. ಈ ಸಿನಿಮಾ ಬಗ್ಗೆ ಹೇಳಿ ಪ್ಲೀಸ್. ಅದೇ ಹೇಳಿದೆ ನಾನು ಅವ್ರಿಗೆ, ಇದು ಆ್ಯಕ್ಚುಲಿ ಡೆಸ್ಟಿನಿ ಈ ಸಿನಿಮಾ. ನನಗೆ ನಾನು ಅಷ್ಟೊಂದು ಸಿನಿಮಾಗಳಲ್ಲೂ ಬ್ಯುಸಿ ಇಲ್ಲ, ಬಟ್ ಇರೋ ಸಿನಿಮಾ ಒಂದಾದ್ಮೇಲೆ ಒಂದು ಮುಗಿಸ್ಕೊಂಡಿರೋಣ ಅಂತ ಇದ್ದಿದ್ದ ಟೈಮಲ್ಲಿ ಆ ಗ್ಯಾಪಲ್ಲಿ ಪರವಾಗಿಲ್ಲ, ನೀವು ಡೇಟ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡಿ, ನಾನು ಇಲ್ಲ ಮಾಡಲ್ಲ, ನಂಗೆ ಸರ್ ತುಂಬ ಚೆನ್ನಾಗಿದೆ ಕತೆ, ಬಟ್ ನಂಗೆ ಹೊಟ್ಟೆ ಉರಿತಾ ಇದೆ, ಇದು ಬೇಡ ಅಂತ ಹೇಳೋಕ್ಕೆ, ಬಟ್ ಸ್ಟಿಲ್ ಅಂತ ಹೇಳಿದಾಗ ಮತ್ತೆ ತಿರುಗಿ ನನ್ನ ಹತ್ರ ಬಂತು ಅದು. ಅಂದರೆ ಇಲ್ಲ ನೋಡಿ ಒಂದ್ಸರ್ತಿ ಡೇಟ್ಸ್ ತಾನೇ, ಅದು ಯಾವಾಗಾದರೂ ಅಡ್ಜಸ್ಟ್ ಮಾಡ್ಕೊಬೋದು ಅಂತ. ಸರಿ ಆಯಿತು, ನಿಮ್ಮೇಲೆ ಬಿಟ್ಟಿದ್ದೀನಿ ಅಂತ ಹಾಗೆ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಬಟ್ ಕಥೆಯಾಗಿ ತುಂಬ ಬ್ಯೂಟಿಫುಲ್ ಆಗಿ, ತುಂಬ ಎಕ್ಸೈಟೆಡ್ ಆಗಿ ನಾನು ಕೇಳಿದಂಥ ಕಥೆಗಳಲ್ಲಿ ಇದು ಒಂದು. ಇನ್ನೊಂದು ಕಾನ್ಫಿಡೆನ್ಸ್ ಏನಂದರೆ, ಇವರು ಟೆಕ್ನಿಕಲ್ ಟೀಮ್ ಜೊತೆ ಏನು ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರೆಲ್ಲರೂ ಎಷ್ಟು ಚೆನ್ನಾಗಿ ಅವರ ಕೆಲಸಗಳಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅಂದರೆ, ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ಕೆಟ್ಟ ಸಿನಿಮಾ ಅಂತೂ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಇದೆ. ಸೊ ಅದಕ್ಕೆ ನಾನು ಈ ಕಥೆನ ಒಪ್ಕೊಂಡಿದ್ದು. ಆ್ಯಂಡ್ ನಿಶಾಂತ್ ಸರ್ ಮಸ್ಟ್ ಟೆಲ್, ಅಂದರೆ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಒಂದು ಕಥೆ ಮಾಡಬೇಕು, ಆ್ಯಂಡ್ ಆ ಕಥೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಪ್ರೊವೈಡ್ ಮಾಡ್ತೀನಿ ಅನ್ನೋ ಒಂದು ಪ್ರೊಡ್ಯೂಸರ್. ಸೊ ಅದೊಂದು ಖುಷಿ. ಶಿಲ್ಪಾ ಮ್ಯಾಮ್ ಕೂಡ. ಆ್ಯಂಡ್ ರಿಷಿತ್ ಅವ್ರ ಕತೆ ಹೇಳಕ್ಕೆ ಬಂದಾಗ ನನಗೆ ಎಲ್ಲೂ ಬೋರ್ ಆಗಲಿಲ್ಲ, ಎಷ್ಟು ಬೇಗ ಕತೆ ಮುಗಿತಾ ಅಂತ ಅನ್ನಿಸ್ತು. ಬಟ್ ಇಟ್ ವಾಸ್ ಆಲ್ರೆಡಿ 2+ hours ಸ್ಕ್ರೀನ್ ಪ್ಲೇ. ಸೊ ಅಷ್ಟು ಚೆನ್ನಾಗಿ ಅವ್ರ ಕತೆ ಹೇಳಿದ್ರು, ಎಲ್ಲೂ ಇದು ಯಾಕಿದೆ ಅಂತ ಅನ್ನಿಸ್ಲಿಲ್ಲ, ಯಾವುದೂ ಅನ್ನೆಸೆಸರಿ ಎಲಿಮೆಂಟ್ ಇರಲಿಲ್ಲ. ಸೊ ಇದೆಲ್ಲ ಇದ್ಮೇಲೆ ಯಾಕೆ ಕತೆಗಿಲ್ಲ ಅನ್ಬೇಕು. ಸೊ ಅದಾದಮೇಲೆ ಋತ್ವಿಕ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ, ಆ್ಯಂಡ್ ಆಫ್ಕೋರ್ಸ್ ಅವರು ಎಲ್ರಿಗೂ ಪರಿಚಿತ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನನಗೆ ಸಿಗ್ತಾ ಇದೆ ಅನ್ನೋದು ಒಂದು ಖುಷಿ. ಸೊ ಕಥೆನ ನಂಬಿ ಚರಣ್ ರಾಜ್ ಅವ್ರ ಮ್ಯೂಸಿಕ್ ಇದೆ. ಸೊ ಇನ್ನೇನು ಬೇಕು, ಎಲ್ಲ ಫುಲ್ ಧಮಾಕನೇ ಇದೆ. ಸೊ ನಾನು ಇವಾಗ ನನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಲಪ್ಪ ದೇವ್ರೆ ಅಂತ ಬೇಡ್ಕೊಂಡು ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಮಾರ್ನಮಿ. ನನಗೆ ಐ ಆಮ್ ವೆರಿ ಎಕ್ಸೈಟೆಡ್ ಶೂಟಿಂಗಲ್ಲಿ ಏನಾಗುತ್ತೆ ಅಂತ ನೋಡೋಕ್ಕೆ, ಆ್ಯಂಡ್ ಈ ಕತೆ ಹೇಗೆ ಹೋಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹರೀಶ್, ಥ್ಯಾಂಕ್ ಯು ಫಾರ್ ಡೂಯಿಂಗ್ ನಮಗೆ ಇವಾಗ ಪಬ್ಲಿಸಿಟಿ ಸ್ಟಾರ್ಟ್ ಮಾಡಿಕೊಟ್ಟಿದ್ದಾರೆ. ಅವರು ಸ್ಟಾರ್ PRO ಈಗ. ಸೊ ಅವರು ಕೈ ಜೋಡಿಸಿದ್ದಾರೆ. ಸೊ ಇದೆಲ್ಲ ಒಳ್ಳೆ ಜನ ಜೊತೆ ಸೇರಿದ ಮೇಲೆ ಇನ್ನೇನು. ಸೊ ಈಗ ನಿಮ್ಮ ಕೈಲಿದೆ, ನೀವುಗಳು ನಾವು ಕಂಟೆಂಟ್ ಕೊಟ್ಟಂಗೆ ನೀವು ಪ್ರಮೋಟ್ ಮಾಡಿದ್ರೆ ಅಷ್ಟೇ ಒಳ್ಳೆ ಸಿನಿಮಾ ಈಚೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ಇವರು ಕಥೆ ಬಗ್ಗೆ ಬಿಟ್ಕೊಡ್ಬೇಡಿ, ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಡ್ಬೇಡಿ ಅಂತ ಹೇಳ್ಕೊಂಡು, ಅದೇ ನಾನು ಹೇಳ್ಬಾರ್ದು ಅಂತಾನೆ ಇದೆಲ್ಲ ನಾನು ಹೇಳಿ ಮತ್ತೆ ಅದಕ್ಕೆ ತೊಗೊಂಬಂದಿದ್ದೀನಿ. ಇದರಲ್ಲಿ ತುಂಬ ಶೇಡ್ಸ್ ಇದೆ ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ಗೆ. ಎಮೋಷ್ನಲಿ ಆಗಿರ್ಬೋದು, ಆ್ಯಂಡ್ ಅವಳ ಅಪಿಯರೆನ್ಸ್ ವೈಸ್ ಆಗಿರ್ಬೋದು. ಸೊ ಈ ಬ್ಯೂಟಿಫುಲ್ ಲವ್ ಸ್ಟೋರಿ ಬೇಸಿಕಲಿ ಇದೊಂದು ಎಷ್ಟೊಂದು ಡ್ರಾಮಾ ಹೊಂದಿರುವಂಥ ಬ್ಯೂಟಿಫುಲ್ ಲವ್ ಸ್ಟೋರಿ. ಆ ಲವ್ ಸ್ಟೋರಿಯಲ್ಲಿ ನಮ್ಮಿಬ್ಬರ ರಿಲೇಷನ್ಶಿಪ್ಸ್ ಹೇಗೆ ಮುಂದೆ ಹೋಗುತ್ತೆ ಪ್ರತಿಯೊಂದು ಕಾಲಘಟ್ಟದಲ್ಲೂ. ಸೊ ನಾವು ಪೂರ್ತಿ ಯಂಗಿಂದ ನಾವು ಓಲ್ಡ್ ಆಗೋ ತನಕನೂ ಇದೆ, ಏನೇನೋ ಕಥೆಗಳು ನಡೀತಾ ಹೋಗುತ್ತೆ. ಸೊ ಅದರಲ್ಲಿ ನಮ್ಮ ರಿಲೇಷನ್ಶಿಪ್ ಹೇಗೆ ಇವಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದು ಕಥೆಯ ಮೇನ್ ಆಧಾರ ಅಂತಾನೆ ಹೇಳ್ಬೋದು. ಬಟ್ ಅದು ತುಂಬ ಡ್ರಾಮ್ಯಾಟಿಕ್ ಆಗಿ ಹೇಳ್ತಿದ್ದಾರೆ. ಪ್ರತಿಯೊಂದು ಕಥೆನೂ ಹಾಗೆ ಅನ್ಸುತ್ತಲ್ಲ ಸರ್, ಒಂದೊಂದು ಒಳ್ಳೊಳ್ಳೆ ಚಾಯ್ಸ್ ಮಾಡ್ದಂಗೂ ನನ್ನ ನನ್ನ ಫಿಲ್ಮೋಗ್ರಫಿಯಲ್ಲಿ ಒಂದೊಂದು ಒಳ್ಳೆ ಕಥೆ ಓದಂಗಾಗುತ್ತೆ. ಸೊ ನಾನು ಹಿಂದೆ ತಿರುಗಿ ನೋಡಿದಾಗ ಈ ಸಿನಿಮಾದಲ್ಲಿ ನಾನು ಭಾಗಿ ಆಗಿದ್ದೆ ಅನ್ನೋ ಒಂದು ಹೆಮ್ಮೆನೇ ಇರಬೇಕು. ಸೊ ಆ ಒಂದು ಹೆಮ್ಮೆ ಈ ಸಿನಿಮಾ ಮಾಡಿದ್ರೆ ನನಗಿರುತ್ತೆ ಅಂತ ನನಗೆ ಗೊತ್ತು. ಶರಣ್ನ ಕೇಳಬೇಕು, ಡೈರೆಕ್ಟರ್ನ ಕೇಳಬೇಕು, ಪ್ಲೀಸ್ ಹಾಡಿಸಿ, ನಾನು ಬೇಕಾದ್ರೆ ಆಡಿಷನ್ ಮಾಡ್ತೀನಿ. ಬಟ್ ಯಾ, ಥ್ಯಾಂಕ್ ಯು.